ನಮಸ್ತೆ. ಮನುಷ್ಯ ಮೋಸ ಹೋಗೋದು, ಹೆಚ್ಚಾಗಿ ನೋವನ್ನು ಅನುಭವಿಸೋದು ಯಾರು ತನ್ನವರು ನನ್ನವರು ಅಂತ ನಂಬಿರ್ತಾನೋ ಅಂಥವರಿಂದಾನೇ ಹೆಚ್ಚು. ಮೋಸ ಮಾಡೋರು ತುಂಬ ಚಾಣಾಕ್ಷರಾಗಿರ್ತಾರೆ. ಅವರು ತಮ್ಮ ಜೊತೆಯಲ್ಲಿ ಹಾಗೂ ಸುತ್ತಮುತ್ತ ಇರುವವರ ಹಣ, ಆಸ್ತಿ, ಸಂಪಾದನೆಯ ಬಗ್ಗೆ ಮೊದಲು ತಲೆ ಕೆಡಿಸ್ಕೊಂಡಿರೋದಿಲ್ಲ. ಅವರು ಗಮನವನ್ನ ಕೊಡೋದು ಅವರ ಬಲ ಮತ್ತು ದುರ್ಬಲತೆ ಬಗ್ಗೆ, ಅಂದರೆ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಬಗ್ಗೆ. ಅವರಿಗೆ ಬೇಕಾದಾಗ, ಅವರ ಕೆಲಸ ಕಾರ್ಯಗಳು ಆಗಬೇಕು ಅಂದಾಗ ಅವರ ಬಲವನ್ನ ಬಳಸ್ಕೋತಾರೆ. ಎಲ್ಲವೂ ಮುಗಿದ ಮೇಲೆ ದುರ್ಬಲತೆಯನ್ನ ಬಳಸ್ಕೊಂಡು ಅವರನ್ನ ದೂರ ಇಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ, ನೀನೂ ಬೇಡ, ನಿನ್ನ ಸಹವಾಸನೂ ಬೇಡ ಅಂತ ನಾವೇ ಅವರ ಸಂಪರ್ಕವನ್ನ ಕಟ್ಕೋಬೇಕು. ಆ ಮಟ್ಟಕ್ಕೆ ಅವರು ಮಾನಸಿಕವಾಗಿ ಹೊಡೆತಗಳನ್ನ ಕೊಡ್ತಾರೆ. ನಾನು ಬೇಕು ಅಂತ ಮಾಡಲಿಲ್ಲ, ಇದೆಲ್ಲ ಹೇಗಾಯ್ತೋ ನನಗೆ ಗೊತ್ತಿಲ್ಲ, ನಾನು ನಿನಗೆ ಮೋಸ ಮಾಡೋ ಉದ್ದೇಶವಿರಲಿಲ್ಲ, ನಾನು ಬೇಕು ಅಂತ ಸುಳ್ಳು ಹೇಳಲಿಲ್ಲ, ಹೀಗೆ ನಾನಾ ಕಾರಣಗಳನ್ನ ಕೊಡ್ತಾರೆ ಅಂದಾಗ ನೀವು ನೆನ್ಪಿಟ್ಕೋಬೇಕು, ಅದಾವುದು ಕೂಡ ಆಕಸ್ಮಿಕವಾಗಿರೋದಿಲ್ಲ, ಹಾಗೆ ತಿಳಿಯದೆ ನಡೆಯೋದು ಅಲ್ಲ. ಸುಳ್ಳು ಹೇಳೋದು, ಮೋಸವನ್ನ ಮಾಡೋದು, ನೋವನ್ನ ಮಾಡೋದು ಎಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಇರುತ್ತೆ, ಹಾಗೆ ಪೂರ್ವ ನಿಯೋಜಿತ, ಮತ್ತೆ ಅದೆಲ್ಲವೂ ಅವರದೇ ಆಯ್ಕೆಯಾಗಿರುತ್ತೆ. ಹಾಗಾಗಿ ಅಂಥವರಿಂದ ಆದಷ್ಟು ದೂರ ಇರಬೇಕು, ಅಂತರವನ್ನು ಕಾಯ್ದುಕೋಬೇಕು. ಮತ್ತೆ ಸಿಗೋಣ. ಧನ್ಯವಾದಗಳು.